ಇವತ್ತು ನಾವು ಸಿಕ್ಕಿರೋ ಮೊಲನ ರಿಲೀಸ್ ಮಾಡ್ತಾ ಇರೋಂತಹ ಸಮಯ ಈಗ. ಗೈಸ್, ಇವತ್ತು ನೋಡ್ತಾ ಇದ್ದಿಲ್ಲ, ಇದು ನನ್ನ ಕೈಲಿರುವಂತಹ ಮೊಲ. ಇದು ನಮ್ಮ ತೋಟದಲ್ಲಿ ಅಂದ್ರೆ ನಮ್ಮ ಪಕ್ಕದ ತೋಟದಲ್ಲಿ ಉಳ್ಮೆ ಮಾಡ್ಬೇಕಾದ್ರೆ ಸಿಕ್ಕಿದಂತ ಮೊಲ. ಇದನ್ನ ನಾವು ರೆಸ್ಕ್ಯೂ ಮಾಡಿ ಕೊನೆಗೆ ಎಲ್ಲ ಉತ್ತಾದ್ಮೇಲೆ ಮತ್ತೆ ಈ ಕಡೆ ಪ್ರದೇಶಕ್ಕೆ ರಿಲೀಸ್ ಮಾಡ್ತಾ ಇದೀವಿ, ಬಿಡ್ತಾ ಇದೀವಿ. ಯಾಕಂದ್ರೆ ಈ ಸರೌಂಡಿಂಗ್ ಅಲ್ಲಿ ಇವ್ರ ಅಮ್ಮ ಇರ್ತಾರೆ, ಬಂದು ಇದನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ಬಿಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಪುಟ್ಟು ಮೊಲ ಅಂದ್ರೆ ಪುಟ್ಟು ಮೊಲ. ಸೊ ಗೈಸ್, ಇದು ನೋಡಿದ್ರಲ್ಲ, ಈ ಮೊಲನ ನಾವಿವತ್ತು ಹಿಡ್ದಿದ್ದೀವಿ. ಸೊ ಇದನ್ನ ಬಿಡುವಂತಹ ಒಂದು ವಿಡಿಯೋ ಇದಾಗಿತ್ತು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನೋಡಿದ್ಕೆ. ಮೊಲ 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 ಗೈಸ್, ನೀವು ನೋಡ್ತಾ ಇದ್ದೀರಲ್ಲ, ಈ ಮೊಲನ ನಾನು ಈ ಜಾಗಕ್ಕೆ ಬಿಡ್ತಾ ಇದ್ದೀನಿ. ಓಕೆನಾ? ಈ ಜಾಗದಲ್ಲಿ ಬಿಟ್ರೆ ಎಲ್ಲಾರು ಅಮ್ಮ ಇರ್ತಾರೆ. ನೋಡಿ ಗೈಸ್, ನಾವು ಮೊಲನ ಬಿಡ್ತಾ ಇದ್ದೀನಿ. ಸೊ ಬಿಟ್ಟಿದ್ದೀನಿ. ಇವಾಗ ಈ ಮೊಲ ಇಲ್ಲಿಂದ ರನ್ನಿಂಗ್ ಮಾಡ್ತದೆ ಅನ್ನೋ ಒಂದು ಭರವಸೆಯಲ್ಲಿ ಇದ್ದೀನಿ. ಓಡೋಗು, ಓಡು ಓಡು. ಅದು ಭಯ ಬಿದ್ದುಬಿಟ್ಟೈತೆ ಗೈಸ್, ಹೋಯ್ತಾನೆ ಇಲ್ಲ. ನೋಡಿ, ಇವಾಗ ಮೊಲನೇನೋ ಬಿಟ್ಟಿದ್ದೀನಿ, ಬಟ್ ಅದ್ರದ್ದು ಓಡ್ತಾ ಇಲ್ಲ. ಯಾಕೆಂದ್ರೆ ಫುಲ್ಲು ಭಯ ಬಿದ್ದುಬಿಟ್ಟೈತೆ. ಸೊ ನಾವು ಭಯನ ಕಂಟ್ರೋಲ್ ಮಾಡಿ ಸ್ಲೋ ಏನು ಓಡ್ತಾನೆ ಇಲ್ಲ ಗುರು. ನಾನು ಓಡಿಸಿ ಸಾಕಾಗೋಯ್ತು. ಬಡಿ ಮಗು ಓಡ್ತಾನೆ ಇಲ್ಲ, ಭಯ ಬಿದ್ದುಬಿಟ್ಟದೆ. ಟ್ಯಾಕ್ರಿ ಸೌಂಡ್ಗೆ ಸಿಕ್ಕಾಬಿಟ್ಟೆ ಭಯ ಬಿದ್ದುಬಿಟ್ಟೈತೆ. ಈ ಚಿಕ್ಕ ಮರಿ ಅಲ್ವಾ, ದೊಡ್ಡವರು ಎಲ್ಲ ಇದ್ರೆ ಬಿಡ್ತಾರೆ, ಚಿಕ್ಕ ಮರಿ ಓಡೋಕ್ಕಾಗಲ್ಲ, ಉಳ್ಕೊಂಡ್ಬಿಡ್ತವೆ. ಅದಕ್ಕೆ ನಾನು ತಂದು ಹುಲ್ಲೊಳಿಗೆ ಬಿಡ್ತಾ ಇದ್ದೀನಿ. ನನ್ನ ಮಗನ ನಂದು ಹೋಯ್ತಿಲ್ಲ. ಮೋಸ್ಟ್ಲಿ ನಾನು ಜಾಸ್ತಿ ಇಷ್ಟ ಆಗ್ಬಿಟ್ಟಿದ್ದೀನಿ. ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾವನಲ್ಲ ಈ ನನ್ನ ಮಗ, ಏನೋ ಮಾಡ್ತಾನೆ ನನ್ನ ಅಂದ್ರೆ ತಗೊಂಬಂದು ಮತ್ತೆ ಹಸು ಬಿಡ್ತಾವನೆ ಅಂತ. ಅದೇ ಡಿಪ್ರೆಷನ್ಗೆ ಹೋಗ್ಬಿಡದೆ ಈ ಮೊಲ. ಏನು ಇವಾಗ ಡಿಪ್ರೆಷನ್ಗೆ ಹೋಗ್ಬಿಟ್ಟದೆ. ನಾನು ಅದಕ್ಕೆ ಅದನ್ನ ಬಿಟ್ಟು ಹೋಯ್ತಾ ಇಲ್ಲ. ನನ್ಗೆ ಇದು ಲಾಜಿಕ್ಕೇ ಅರ್ಥ ಆಗಿಲ್ಲ ನೋಡಿ. ಇವಾಗ ಕುತ್ಕೊಂಡು ನಿಂತ್ಕೊಂಡು ಯೋಚನೆ ಮಾಡಿದ್ಮೇಲೆ ಗೊತ್ತಾಯ್ತು, ಓಹೋ ಹಿಂಗೆ ಅಂತ. ಬಟ್ ಹೋಗು ಅಂದ್ರೆ ಹೋಗಕ್ಕೆ ಹೇಳ್ತಾ ಇದ್ ನೋಡಪ್ಪ.